ಹಾಯ್ ಹಲೋ ನಮಸ್ತೆ ಮಮತಾ ಕರಿಕಿರಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸ್ಪೆಷಲ್ ಒಳ್ಳೆ ಮಾವಿನಕಾಯಿ, ನುಗ್ಗೆಕಾಯಿ ಹಾಗೂ ಹಲಸಿನ ಬೀಜ ಹಾಕಿದಂತಹ ಸೂಪರ್ ಒಂದು ಗ್ರೇವಿ ಪದಾರ್ಥ. ಸೂಪರ್ ಟೇಸ್ಟಿ. ಎಲ್ಲರೂ ಟ್ರೈ ಮಾಡಬೇಕಾದಂತೆ, ಎಲ್ಲರೂ ಟ್ರೈ ಮಾಡಬೇಕು, ಅಷ್ಟು ಟೇಸ್ಟಿಯಾಗಿದೆ. ಇದನ್ನು ಹೇಗೆ ಮಾಡೋದು ಅಂತ ನೋಡಿಕೊಳ್ಳೋಣ ಬನ್ನಿ. ಯಾವ ರೀತಿ ಇದೆ ಅಂತ ನೋಡೋಣ. ಒಳ್ಳೆ ಬಿಸಿ ಬಿಸಿ ಮಧ್ಯಾಹ್ನ ಊಟಕ್ಕೆ ಒಳ್ಳೆ ಬಿಸಿ ಬಿಸಿ ಅನ್ನ ಹಾಗೂ ಒಳ್ಳೆ ಮಾವಿನಕಾಯಿ, ನುಗ್ಗೆಕಾಯಿ ಹಾಕಿದಂಥ ಸೂಪರ್ ಸಾರು ಹಾಗೂ ಒಂದು 2-3 ಪೀಸ್ ಪಾಗಿಲ ಫ್ರೈ ಹಾಗೂ ಉಪ್ಪಿನಕಾಯಿ ಇದ್ದರೆ ಊಟ ಅಂತೂ ಅದ್ಭುತ. ಬನ್ನಿ ಈ ಪದಾರ್ಥ ಹೇಗೆ ಮಾಡಿದೆ ನೋಡಿಕೊಳ್ಳೋಣ. ಹಲಸಿನ ಬೀಜ, ನುಗ್ಗೆಕಾಯಿ, ಮಾವಿನಕಾಯಿ ಪದಾರ್ಥಕ್ಕೆ ಬೇಕಾದ ಮೇಯ್ನ್ ಇಂಗ್ರೀಡಿಯೆಂಟ್ ಹಲಸಿನ ಬೀಜ, ನುಗ್ಗೆಕಾಯಿ, ಮಾವಿನಕಾಯಿ ಹಾಗೂ ಹಸಿಮೆಣಸು, ಒಂದು ಈರುಳ್ಳಿ ತೆಗೆದುಕೊಂಡಿದ್ದೇನೆ. ಮೊದಲಿಗೆ ಇದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಕಟ್ ಮಾಡಿಕೊಳ್ಬೇಕು. ಕಟ್ ಮಾಡಿ ತೊಳೆದಿಡುವ. ಮೊದಲಿಗೆ ಹಲಸಿನ ಬೀಜವನ್ನು ಉದ್ದಕ್ಕೆ ಕಟ್ ಮಾಡಿಕೊಳ್ಳೋಣ. ಈ ರೀತಿ ಸಿಪ್ಪೆ ತೆಗೆದು ಉದ್ದಕ್ಕೆ ಕಟ್ ಮಾಡಿಕೊಳ್ಳೋಣ. ಒಂದನ್ನು 4 ಪೀಸ್ ಮಾಡಿಕೊಳ್ಳೋಣ ಈ ರೀತಿಯಾಗಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೆಚ್ಚಾಗಿ ನಾವು ಬೆಳ್ಳಿ ತಿಂದು ಚಿನ್ನ ಬಿಸಾಡಿದೆ ಅಂತ ಹೇಳಿದೆ. ಯಾಕೆ ಹೇಳಿದರೆ ಹಲಸಿನ ಸೊಳಗಿಂತ ಇಂಪಾರ್ಟೆಂಟ್ ಇರೋದು ಹಲಸಿನ ಬೀಜಕ್ಕೆ. ಸೊಳೆಗಿಂತ ಜಾಸ್ತಿ ಪೋಷಕಾಂಶಗಳಿರೋದು ಬೀಜದಲ್ಲಿ ಕೂಡ ಇದೆ. ನಾವು ಈ ಬೀಜವನಿಗೆ ಯಾರು ಉಪಯೋಗ ಮಾಡೋದು ತುಂಬ ಕಮ್ಮಿ. ಮೊದಲನ ಕಾಲದಲ್ಲಿ ನಮ್ಮ ಅಮ್ಮನವರ ಹತ್ರ ಚಿನ್ನ ಬೆಳ್ಳಿ ಇರಲಿಲ್ಲ ಕಾಣ್ತದೆ ತೆಗೆದಿಡಲಿಕ್ಕೆ. ಆದರೆ ಅವರು ಮಳೆಗಾಲಕ್ಕೆ ಆಟಿ ತಿಂಗಳಲ್ಲಿ ಏನೂ ಇರೋದಿಲ್ಲ, ಕಷ್ಟಕಾಲಕ್ಕೆ ಹೇಳಿ ಹಲಸಿನ ಬೀಜವನ್ನು ಮಣ್ಣಿನಲ್ಲಿ ಮುಳುಗಿಸಿ ಒಂದು ಮೂಲೆಯಲ್ಲಿ ತೆಗೆದಿಡ್ತಿದ್ರು ತುಂಬ ಜಾಗೃತಿಯಿಂದ. ಒಂದು ಹಲಸಿನ ಬೀಜ ಹಾಳಾಗದಾಗೆ ಅದನ್ನು ಒಂದು ಕಟ್ ಮಾಡುವಾಗ ಸಹ ಅಷ್ಟೇ ಸೊಳೆ ಜಾಗೃತಿಯಿಂದ ಕಟ್ ಮಾಡೋದು, ಹಲಸಿನ ಬೀಜಕ್ಕೆ ಪೆಟ್ಟಾಗಬಾರ್ದು ಹೇಳಿ. ಯಾಕೆ ಹೇಳಿದರೆ ಮಳೆಗಾಲಕ್ಕೆ ಇದನ್ನು ಸಂರಕ್ಷಣೆ ಮಾಡಿ ಇಡಬೇಕು. ಆಗಿನ ಕಾಲದಲ್ಲಿ ತಿನ್ನಲಿಕ್ಕೆ ಏನಿಲ್ಲ, ಹಾಗಾದರೆ ಹಲಸಿನ ಬೀಜ ಪದಾರ್ಥ ಮಾಡಲಿಕ್ಕೆ ಆಗ್ತದೆ ಎಂಬ ಕಾರಣಕ್ಕೆ. ಅದರಲ್ಲಿ ಎಷ್ಟು ವಿಟಮಿನ್ ಇದೆ, ಪ್ರೋಟೀನ್ ಇದೆ ಅಂತ ಅವರಿಗೆ ಗೊತ್ತಿತ್ತು. ಆದರೆ ಈಗ ನಮಗೆ ಹಣ ಕೊಟ್ಟರೆ ಎಲ್ಲವೂ ಸಿಗ್ತದೆ. ಸುಮ್ಮನೆ ಸಿಗುವಂತಹ ಹಲಸಿನ ಬೀಜದ ಉಪಯೋಗವನ್ನು ನಾವು ಮಾಡೋದು ತುಂಬ ಕಮ್ಮಿ. ಅದು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮೊದಲನ ಕಾಲದಲ್ಲಿ ನಮ್ಮ ಅಮ್ಮ ಅಜ್ಜಿ ಎಲ್ಲ 80 ವರ್ಷ 90 ವರ್ಷ ಬದುಕಿದ್ದ ರಹಸ್ಯ ಕೂಡ ಇದೇ ಆಗಿರ್ಬೋದು. ನೈಸರ್ಗಿಕವಾಗಿ ಸಿಗುವಂತಹ ಎಲ್ಲ ತರಕಾರಿಗಳು, ಹಣ್ಣುಗಳನ್ನು ಅವರು ಉಪಯೋಗ ಮಾಡ್ತಿದ್ರು. ಯಾವುದನ್ನು ಸಹ ವೇಸ್ಟ್ ಮಾಡ್ತಾ ಇರಲಿಲ್ಲ. ಈಗ ನಮಗೆ ಹಲಸಿನ ಹಣ್ಣು ತಿನ್ನೋದೇ ಹೆಚ್ಚಿನವರಿಗೆ ಇಷ್ಟ ಇಲ್ಲ. ತಿಂದರೂ ಸಹ ಹಲಸಿನ ಬೀಜ ಅಂತೂ ಡಸ್ಟ್ಬಿನ್ಗೆ ಹಾಕೋದು. ಅದೇನೇ ಯಾರು ಇರ್ತಾರೆ, ಅದು ಯಾರು ತಿಂತಾರೆ, ಮಕ್ಕಳು ತಿನ್ನೋದಿಲ್ಲ ಹೇಳಿ. ಆದರೆ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದಷ್ಟು ಉಪಯೋಗ ಮಾಡಿ, ಮಕ್ಕಳಿಗೆ ತಿನ್ನಲಿಕ್ಕೆ ಕೊಡಿ. ಇವತ್ತಿನ ಸ್ಪೆಷಲ್ ರೆಸಿಪಿ ಇದೇ ನಮ್ಮದು. ನೋಡಿ, ಎಲ್ಲ ಹಲಸಿನ ಬೀಜವನ್ನು ಇದೇ ರೀತಿ ಕಟ್ ಮಾಡಿ. ಈ ಎಲ್ಲ ಹಲಸಿನ ಬೀಜವನ್ನು ತೆಗೆದುಕೊಂಡಿದ್ದೇನೆ. ಇದನ್ನೊಂದು ನೀರಲ್ಲಿ ಹಾಕಿ ಇಟ್ಟಿದ್ದೇನೆ. ಈಗ ಮಾವಿನಕಾಯಿನ ಚೆನ್ನಾಗಿ ತೊಳೆದು ತಂದಿದ್ದೇನೆ. ಇದರ ಸಿಪ್ಪೆಯನ್ನು ತೆಗೆದುಕೊಳ್ಳೋಣ. ಮಳೆಗಾಲದ ಮಾವಿನಕಾಯಿ ಆದ ಕಾರಣ ಸಿಪ್ಪೆಯಲ್ಲಿ ಸ್ವಲ್ಪ ಕಲೆ ಇದೆ. ಆದ ಕಾರಣ ಇದನ್ನು ಸಿಪ್ಪೆಯನ್ನು ತೊಳೆದು ತೆಗೆಯುವ, ಕಟ್ ಮಾಡಿ ತೆಗೆಯುವ. ಮಾವಿನಕಾಯಿ ಹುಳಿ ಇದೆ, ಅದರ ಬಣ್ಣ ಸ್ವಲ್ಪ ಚೇಂಜ್ ಆಗಿದೆ, ಹಣ್ಣಾಗಲಿಲ್ಲ. ಕಾಯಿ ಹಾಕಿಕೊಳ್ಬೇಕು. ನಾನು ಕಾಯಿ ಹಿಡಿ ತಂದದ್ದು. ಇದರ ಬಣ್ಣ ಸ್ವಲ್ಪ ಬೆಳೆದಿದೆ, ಒಳ್ಳೆ ಪರವಾಗಿಲ್ಲ, ಹುಳಿ ಇದ್ರೆ ಸಾಕು. 2 ಮಾವಿನಕಾಯಿ ತೆಗೆದುಕೊಂಡಿದ್ದೇನೆ. 2 ಸಹ ಒಳ್ಳೆ ಬೆಳೆದ ಮಾವಿನಕಾಯಿ, ಬಣ್ಣ ಬಂದಿದೆ. 2 ದಿನ ಇಟ್ಟರೆ ಹಣ್ಣಾಗ್ಬೋದಿತ್ತೇನೋ. ನಮಗೆ ಹುಳಿ ಬೇಕಲ್ಲ, ಅದಕ್ಕೆ 2 ಹಾಕಿಕೊಳ್ತಾ ಇದ್ದೇನೆ. ಸಿಹಿ ಆಗಲಿಲ್ಲ, ಹುಳಿ ಇದೆ. ಕಾಟು ಮಾವಿನಕಾಯಿ. ನಿಮಗೆ ಎಳತ್ತು ಸಿಕ್ಕಿದರೆ ಎಳತ್ತು ತೆಗೆದುಕೊಳ್ಳಿ.
ಅದೇ ರೀತಿ ನುಗ್ಗೆಕಾಯಿದು ಕೂಡ ಸಿಪ್ಪೆ ತೆಗೆದುಕೊಂಡು ಇಡ್ತೇನೆ. ಮಾವಿನ ಹಣ್ಣಿದ್ದು ಸಿಪ್ಪೆ ತೆಗೆದು ಇಟ್ಟಿದ್ದೇನೆ. ನುಗ್ಗೆಕಾಯಿನ ಸಿಪ್ಪೆ ತೆಗೆದು ನೀರಲ್ಲಿ ಹಾಕಿಕೊಳ್ತಾ ಇದ್ದೇನೆ. ಇಷ್ಟು ಸ್ವಲ್ಪ ಶೀತ ಆಗಿದೆ, ಹಾಗೆ ಸ್ವರ ವ್ಯತ್ಯಸ್ತವಾಗಿ ಬರಬಹುದು, ಕ್ಷಮಿಸಿ. ಹಾಗೂ ಪಕ್ಕದ ಮನೆಯಲ್ಲಿ ಶೀಟಿಗೆ ಕೆಲಸ ಮಾಡ್ತಾ ಇದ್ದಾರೆ, ಅದರ ಶಬ್ದ ಕೂಡ ಸೇರಿದೆ ಅದರೊಟ್ಟಿಗೆ. ನಾನಿಲ್ಲಿ 3 ನುಗ್ಗೆಕಾಯಿ ತೆಗೆದುಕೊಂಡಿದ್ದೇನೆ. ನಿಮಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಳ್ಬೋದು. ನೀವು ಎಷ್ಟು ಜನರಿಗೆ ಮಾಡ್ತೀರಾ ಅದಕ್ಕೆ ಅನುಗುಣವಾಗಿ ತೆಗೆದುಕೊಳ್ಬೋದು. ಮಾವಿನಕಾಯಿ ಸಾಗೆ ತುಂಬ ಹುಳಿ ಆದರೆ, ಜೋರು ಹುಳಿ ಮಾವಿನ ಹಣ್ಣು ಆದರೆ ಒಂದು ತಗೊಂಡ್ರೆ ಸಾಕಾಗ್ಬೋದು. ಅದಾ ಹುಳಿ ಸ್ವಲ್ಪ ಬೆಳೆದ ಕಾರಣ ಅಷ್ಟು ಅದಾ ಹುಳಿ ಇದೆ. ತುಂಬ ಹುಳಿ ಮಾವಿನ ಹಣ್ಣು ಬರ್ತದೆ ಕೆಲವೊಮ್ಮೆ, ಅದಾದರೆ ಒಂದು ಸಾಕು. ನುಗ್ಗೆಕಾಯನ್ನು ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಟುಕೊಂಡಿದ್ದೇನೆ. ಈಗ ಮಾವಿನ ಹಣ್ಣು ಸಪುರಕ್ಕೆ ಕಟ್ ಮಾಡಿಕೊಳ್ಳುವ. ಮಾವಿನ ಹಣ್ಣಲ್ಲ, ಸಾರಿ, ಹಣ್ಣೇಳಿ ಬರ್ತದೆ. ಮಾವಿನಕಾಯಿನ ಈ ರೀತಿಯಾಗಿ ಕಟ್ ಮಾಡಿಕೊಳ್ಳೋಣ, ಉದ್ದ ಉದ್ದ. ಎರಡನ್ನು ಕೂಡ ಇದೇ ರೀತಿ ಕಟ್ ಮಾಡಿಕೊಳ್ತೇನೆ. ಹಾಗೂ ಒಂದು ಚಿಕ್ಕ ಈರುಳ್ಳಿ ಕೂಡ ತೆಗೆದುಕೊಂಡಿದ್ದೇನೆ. ಮಾವಿನ ಹಣ್ಣು ಹೊರಗಿಂದ ಹಣ್ಣಾದಾಗೆ ಬಣ್ಣ ಬಂದಿದೆ ನೋಡಿ, ಹೊರಟು ಒಂದು ಚೂರು ಕಲರ್ ಇಲ್ಲ. ಎರಡನ್ನು ಕೂಡ ತುಂಡು ಮಾಡಿ ತೆಗೆದುಕೊಳ್ತೇನೆ. ಹಾಗೂ ಒಂದು ಈರುಳ್ಳಿ. ನೀವು ಇದೇ ರೀತಿ ಮಾವಿನ ಪದಾರ್ಥ ಮಾಡ್ತೀರ, ಮಾವಿನಕಾಯಿ ಮತ್ತು ನುಗ್ಗೆಕಾಯಿ ಪದಾರ್ಥ ಮಾಡ್ತೀರಾ? ನಿಮ್ಗೆ ಯಾವುದಾದ್ರು ಹೊಸ ರೆಸಿಪಿ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ಅಲ್ಲ ನಿಮಗೆ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಅಲ್ಲ ಓಲ್ಡ್ ರೆಸಿಪಿ ನೋಡಿ ಸಾಕಾದರೆ ಇನ್ನು ಹೊಸ ನ್ಯೂ ರೆಸಿಪಿ ಮಾಡಬೇಕಿದ್ರೆ ಅದು ಸಹ ಕಮೆಂಟಲ್ಲಿ ತಿಳಿಸಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗ್ತದ? ನಿಮ್ಮ ಸಪೋರ್ಟ್ ಇದ್ದರೆ ಹಂಗೆ ಮುಂದೆ ಹೋಗಲಿಕ್ಕೆ ಸಾಧ್ಯ. ಆದ ಕಾರಣ ಎಲ್ಲದಕ್ಕೂ ನಿಮ್ಮ ಕಮೆಂಟ್ಸೇ ನಮಗೆ ಇಂಪಾರ್ಟೆಂಟ್. ಒಂದು ಈರುಳ್ಳಿ ಕೂಡ ಹಾಕಿಕೊಳ್ತಾ ಇದ್ದೇನೆ ಇದರಲ್ಲಿ. ಒಂದು 3 ಹಸಿಮೆಣಸು ಕೂಡ ಹಾಕಿದ್ದೇನೆ. ಈಗ ಎಲ್ಲವನ್ನು ಬೇಯಲಿಕ್ಕೆ ಹಾಕಿಕೊಳ್ಳೋಣ. ಈಗ ನಾನು ಇಲ್ಲೊಂದು ಮಣ್ಣಿನ ಚಟ್ಟಿಯಲ್ಲಿ ತೆಗೆದುಕೊಂಡಿದ್ದೇನೆ. ನೀವು ಯಾವುದ್ರಲ್ಲಿ ಬೇಕಾದ್ರೂ ಮಾಡಿಕೊಳ್ಬೋದು. ಮಣ್ಣಿನ ಚಟ್ಟಿಯಲ್ಲಿ ಮಾಡಿದರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರ್ತದೆ. ಅದಕ್ಕೆ ಕಟ್ ಮಾಡಿದಂಥ ಎಲ್ಲ ಮಾವಿನಕಾಯಿ, ನುಗ್ಗೆಕಾಯಿ, ಹಲಸಿನ ಬೀಜ ಎಲ್ಲವನ್ನು ಹಾಕಿಕೊಳ್ತಾ ಇದ್ದೇನೆ. ನಾನು ತೆಗೆದಂಥ ಚಟ್ನಿ ಸ್ವಲ್ಪ ಚಿಕ್ಕದಾಯಿತು, ಅದಕ್ಕೆ ನಾನು ಸ್ವಲ್ಪ ದೊಡ್ಡ ಚಟ್ನಿಯನ್ನು ತೆಗೆದುಕೊಂಡಿದ್ದೇನೆ. ಸ್ವಲ್ಪ ಗಸಿ ಸಾರು. ಹಲಸಿನ ಬೀಜ ಧರ್ಮಕ್ಕೆ ಸಿಕ್ಕಿದೆ, ಸ್ವಲ್ಪ ಜಾಸ್ತಿ ತಗೊಂಡೆ. ಅದು ಸ್ವಲ್ಪ ಪದಾರ್ಥ ಜಾಸ್ತಿ ಆಗ್ಬೋದು, ಪರವಾಗಿಲ್ಲ, ನಾಳೆವರೆಗೆ ಇಟ್ಕೊಳ್ತೇನೆ. ಸ್ವಲ್ಪ ಕರಿಬೇವಿನ ಸೊಪ್ಪು ಇದರ ಜೊತೆಗೆ, ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸಣ್ಣ ಸ್ಪೂನಲ್ಲಿ 1 ಸ್ಪೂನು ಮೆಣಸಿನ ಹುಡಿ, 1/4 ಸ್ಪೂನು ಅರಿಶಿನ ಹುಡಿ, ಇದನ್ನು ಕೂಡ ಹಾಕಿಕೊಂಡಿದ್ದೇನೆ. ಹಾಗೆ ಬೇಯಲಿಕ್ಕೆ ಬೇಕಾದಷ್ಟು ನೀರು ಕೂಡ ಹಾಕಿಕೊಳ್ತಾ ಇದ್ದೇನೆ. ಇನ್ನು ಸ್ವಲ್ಪ ಹಾಕಬೇಕು, ಸಾಕಾಗಲಿಲ್ಲ. ಸ್ವಲ್ಪ ನೀರು ಹಾಕಿಕೊಳ್ಳೋಣ, ಮುಳುಗುವಷ್ಟು ನೀರು ಹಾಕಿದ್ದೇನೆ. ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಡುವ. ಈಗ ಹಲಸಿನ ಬೀಜ, ತರಕಾರಿ, ನುಗ್ಗೆ ಮತ್ತು ಮಾವಿನಕಾಯಿ ಬೇಯಲಿ. ನಾವೊಂದು ಮಸಾಲೆ ರೆಡಿ ಮಾಡಿಕೊಳ್ಳೋಣ. ಒಂದು ದೊಡ್ಡ ಗಡಿ ತೆಂಗಿನಕಾಯಿ ತೆಗೆದುಕೊಂಡಿದ್ದೇನೆ. ಹಾಗೂ ಒಂದು 2 ಚಿಕ್ಕ ಈರುಳ್ಳಿ ತೆಗೆದುಕೊಳ್ಳಿ. ಅದು ಆಪ್ಷನಲ್, ನಿಮ್ಮ ಹತ್ರ ಇದ್ದರೆ ಹಾಕಿಕೊಳ್ಬೋದು, ಇಲ್ಲ ಇದ್ದರೆ ಬೇಡ. ಒಂದು 4 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ. ಇದನ್ನು ಮೊದಲಿಗೆ ತೆಂಗಿನಕಾಯಿ ಅರ್ದುಕೊಳ್ಳೋಣ ನೀರು ಹಾಕಿ. ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ ಹಾಕಿ ಒಂದು ಸುತ್ತು ತಿರುಗಿಸುವ. ನೈಸ್ ಕಡಿಬೇಕು. ನೈಸ್ ತುಂಬ ಪೇಸ್ಟ್ ಥರ ಬೇಡ, ಯಾವಾಗ ಮಾಮೂಲಿ ನಾವು ಪದಾರ್ಥಕ್ಕೆ ಕಡಿತೇವೆ ಹಾಗೆ ಕಡಿಯುವ, ನೀರು ಹಾಕಿ ಕಡಿಯುವ. ಈಗ ಅದಕ್ಕೆ ರುಬ್ಬಿಕೊಂಡಿದ್ದೇನೆ. ಈಗ ಇದಕ್ಕೆ ಜೀರಿಗೆ, ಬೆಳ್ಳುಳ್ಳಿ ಹಾಗೂ ಈರುಳ್ಳಿ, ಸಾಂಬಾರು ಈರುಳ್ಳಿ ಹಾಕಲೇಬೇಕು, ಏನಿಲ್ಲ, ಆಪ್ಷನಲ್ಲಿ. ನಿಮ್ಮ ಹತ್ರ ಇದ್ದರೆ ಹಾಕಿ, ಇಲ್ಲದ್ರೆ ಪರವಾಗಿಲ್ಲ.
ಸ್ಕಿಪ್ ಮಾಡ್ಬೋದು ಅದನ್ನು. ಈಗ ಮಸಾಲೆ ರೆಡಿಯಾಗಿದೆ. ನಮ್ಮ ಹಲಸಿನ ಬೀಜ, ನುಗ್ಗೆಕಾಯಿ ಬೇಯ್ತಾ ಇದೆ. ಉಪ್ಪು ನೋಡಬೇಕು. ಉಪ್ಪು ಅದ ಇದೆ, ಬೆಂದಿದೆ ನೋಡುವ. ಹಲಸಿನ ಬೀಜ ಬೆಂದಿದೆ. ಈಗ ಮಸಾಲೆ ಹಾಕಿಕೊಳ್ಳೋಣ. ಈಗ ರುಬ್ಬಿಟ್ಟಂಥ ಮಸಾಲೆಯನ್ನು ಕೂಡ ಹಾಕಿಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡುವ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಹಾಕಿಕೊಳ್ಳೋಣ. ತುಂಬ ನೀರು ಹಾಕಿಕೊಳ್ಬೇಡಿ, ಈ ಅದಕ್ಕೆ ತುಂಬ ನೀರು ಸಲ ತುಂಬ ದಪ್ಪ ಸಲ, ಈ ಅದಕ್ಕೆ ಸಾಕು. ಮಾವಿನಕಾಯಿ, ಹಲಸಿನ ಬೀಜ, ನುಗ್ಗೆಕಾಯಿ ಎಲ್ಲ ಒಳ್ಳೆ ಚೆನ್ನಾಗಿ ಬೆಂದಿದೆ. ಈಗ ಒಂದು ಕುದಿ ಬರಲಿ. ಇದು ಕುದಿತಾ ಇರುವಾಗ ನಾವೊಂದು ಒಗ್ಗರಣೆಗೆ ರೆಡಿ ಮಾಡಿಕೊಳ್ಳೋಣ. ಯಾವುದೇ ಪದಾರ್ಥದ ಫೈನಲ್ ಟಚಪ್ ಕೊಡೋದಿದ್ದರೆ ಒಂದು ಒಗ್ಗರಣೆ ಅದು ಕೊಟ್ರೇ ಪದಾರ್ಥದ ರುಚಿ ಡಬಲ್ ಆಗ್ತದೆ. ಈಗ ಚೆನ್ನಾಗಿದೆ. ನಿಮಗೆ ಖಾರ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಹಸಿಮೆಣಸು ಹಾಕಿಕೊಳ್ಬೋದು. ರುಬ್ಬುವಾಗ ಕೂಡ ಒಂದು ಹಸಿಮೆಣಸನ್ನು ಹಾಕಿಕೊಳ್ಬೋದು. ನಾನು ಹಾಕಿದಂಥ ಮೆಣಸು ಜಿಡ್ಕಿ ಮೆಣಸು, ಅದು ತುಂಬ ಖಾರ, ಆದ ಕಾರಣ 3 ಮೆಣಸು ಮಾತ್ರ ಹಾಕಿದ್ದೇನೆ. ನಿಮಗೆ ಖಾರ ಜಾಸ್ತಿ ಬೇಕು ಇದ್ದವರು ಮಸಾಲೆ ರುಬ್ಬುವಾಗ 1-2 ಹಸಿಮೆಣಸಿನಕಾಯಿ ಹಾಕಿಕೊಳ್ಬೋದು. ಈಗ ಇದು ಕುದೀತಾ ಇದೆ. ನಾವು ಒಗ್ಗರಣೆ ರೆಡಿ ಮಾಡಿಕೊಳ್ಳೋಣ. ಒಗ್ಗರಣೆ ಹಾಕಲಿಕ್ಕೆ 1-2-3 ಒಣಮೆಣಸಿನಕಾಯಿ ಕಟ್ ಮಾಡಿ ತೆಗೆದುಕೊಂಡಿದ್ದೇನೆ. ಹಾಗೂ 2 ದಂಟಿದೆ ಕರಿಬೇವಿನ ಸೊಪ್ಪು, ಹಾಗೂ 1 ಚಿಕ್ಕ ಈರುಳ್ಳಿ ಸಪೂರ ಕಟ್ ಮಾಡಿದ್ದೇನೆ, ಹಾಗೂ ಸ್ವಲ್ಪ ಸಾಸಿವೆ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೇನೆ. ನಾನು ತೆಂಗಿನ ಎಣ್ಣೆ ತೆಗೆದುಕೊಳ್ತೇನೆ. ನೀವು ಯಾವ ಎಣ್ಣೆ ಬೇಕಿದ್ರೆ ತೆಗೆದುಕೊಳ್ಬೋದು. ತೆಂಗಿನ ಎಣ್ಣೆ ಆದರೆ ಟೇಸ್ಟ್ ಜಾಸ್ತಿ ಆಗ್ತದೆ. ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ತೆಗೆದುಕೊಂಡಿದ್ದೇನೆ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿಯಾದಾಗ ಸ್ವಲ್ಪ ಸಾಸಿವೆ ಹಾಕಿಕೊಳ್ತಾ ಇದ್ದೇನೆ. ಹೀಗೆ ಸಾಸಿವೆ ಉಳಿದಿದೆ. ಬೇವು ಸೊಪ್ಪನ್ನು ಹಾಕಿಕೊಳ್ಳೋಣ. ಹಾಗೂ ಒಣಮೆಣಸಿನಕಾಯಿ ಕಟ್ ಮಾಡಿದಂತೆ. ಖಾರ ಜಾಸ್ತಿ ಆಗೋದಿದ್ರೆ 1 ಮೆಣಸಿನಕಾಯಿ ಹಾಕಿದ್ರೆ ಸಾಕು. ನನಗೆ ಸ್ವಲ್ಪ ಖಾರ ಇಷ್ಟ, ಅದಕ್ಕೆ ಖಾರ ಹಾಕಿದೆ. ಖಾರ ಕಮ್ಮಿ ಬೇಕು ಹೇಳುವವರು 1 ಮೆಣಸಿನಕಾಯಿ ಹಾಕಿದ್ರೆ ಸಾಕು. ಈಗ ಇದಕ್ಕೆ ಸಪೂರಕ್ಕೆ ಹೆಚ್ಚಿಟ್ಟಂಥ ಈರುಳ್ಳಿಯನ್ನು ಕೂಡ ಹಾಕಿಕೊಳ್ಳೋಣ. ಈರುಳ್ಳಿ ಒಳ್ಳೆ ಫ್ರೈ ಆಗಬೇಕು. ಒಳ್ಳೆ ಪರಿಮಳ ಬರೋವರೆಗೆ ಕೆಂಪಾಗಿ ಒಳ್ಳೆ ಘಮ ಬರಬೇಕು, ಅಲ್ಲಿವರೆಗೆ ಫ್ರೈ ಮಾಡಿಕೊಳ್ಳೋಣ. ಈಗ ನಮ್ಮ ಈರುಳ್ಳಿ ಒಳ್ಳೆ ಕೆಂಪಾಗಿದೆ. ಗ್ಯಾಸ್ ಆಫ್ ಮಾಡಿಕೊಳ್ಳೋಣ. ಒಗ್ಗರಣೆನ ಹಾಕಿಕೊಳ್ಳೋಣ. ನೋಡಿ ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಸಾಕು, ಖರ್ಚಿಕೊಳ್ಬಾರ್ದು. ಗ್ಯಾಸ್ ಆಫ್ ಮಾಡಿದೆ. ಒಗ್ಗರಣೆ ಹಾಕಿಕೊಳ್ಳೋಣ. ಈಗ ನಮ್ಮ ಸೂಪರ್ ಟೇಸ್ಟಿಯಾದ ಹಲಸಿನ ಬೀಜ, ನುಗ್ಗೆಕಾಯಿ ಹಾಗೂ ಮಾವಿನಕಾಯಿ ಹಾಕಿದಂತಹ ಪದಾರ್ಥ ರೆಡಿಯಾಗಿದೆ. ಎಲ್ಲರೂ ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ. ನೋಡಿ ಈ ರೀತಿಯಾಗಿ ಬಂದಿದೆ. ಟೇಸ್ಟ್ ಸ್ಮೆಲ್ ಕೇಳುವಾಗಲೇ ಊಟ ಮಾಡೋ ಒಳ್ಳೆ ಆಗ್ತದೆ. ನಾನು ಹಾಗಾದರೆ ಬೇಗ ಊಟಕ್ಕೆ ರೆಡಿ ಮಾಡ್ತೇನೆ.